ರೈತರಿಗೆ ಮುಳುವಾಗಿರುವ ಸಿ ಮತ್ತು ಡಿ ಭೂಮಿ ಹಾಗೂ ಸೆಕ್ಷನ್ 4 ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಜೂನ್ 16ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಸಲು ಉದ್ದೇಶಿಸಲಾಗಿದ್ದ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ರೈತ ಹೋರಾಟ ಸಮಿತಿ ತಿಳಿಸಿದೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್, ಸರ್ಕಾರ ರಚಿಸಿರುವ ಎಸ್ಐಟಿ ಸಮಿತಿಯು 6 ತಿಂಗಳ ಒಳಗೆ ವರದಿ ನೀಡಬೇಕಿತ್ತು. ಆದರೆ ಸಮಿತಿ ಇನ್ನೂ 2 ತಿಂಗಳ ಕಾಲಾವಕಾಶ ಕೇಳಿದೆ. ಈ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎಂದು ಕೆಬಿ ಸುರೇಶ್ ಹೇಳಿದರು. ಸರ್ಕಾರ ಸಮಿತಿಯನ್ನು ರಚಿಸಿದ್ದರೂ ಅರಣ್ಯ ಇಲಾಖೆ ಸರ್ವೆ ನಡೆಸದಿರುವುದು ಗಮನಕ್ಕೆ ಬಂದಿದೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಮುಕ್ಕೋಡ್ಲು ಗ್ರಾಮದ ವೃದ್ಧ ರೈತ ಕಾಳಚಣ್ಣ ನಾಣಿಯಪ್ಪ ಅವರ ತೋಟವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಾಶಪಡಿಸಿದ್ದಾರೆ. ರೈತ ಹೋರಾಟ ಸಮಿತಿ ವತಿಯಿಂದ ನಡೆದ ಪ್ರತಿಭಟನೆ ಸಂದರ್ಭ ನಾಣಿಯಪ್ಪ ಅವರಿಗೆ ಪರಿಹಾರ ದೊರಕಿಸಿಕೊಡುವುದಾಗಿ ಸಿಸಿಎಫ್ ಸೋನಲ್ ಅವರೇ ಭರವಸೆ ನೀಡಿದ್ದರು. ಆದರೆ ಇನ್ನು ಪರಿಹಾರ ದೊರೆತಿಲ್ಲ ಎಂದು ಕೆಬಿ ಸುರೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಕಾನೂನು ಕೈಗೆತ್ತಿಕೊಂಡ್ರೆ ರೈತರು ನಾವು ಹೊಣೆ ಅಲ್ಲ, ಅವರೇ ಜವಾಬ್ದಾರಿ ಆಗಬೇಕಾಗ್ತದೆ. ಯಾಕಂದ್ರೆ ಆದೇಶ ಇದೆ, ಆದೇಶ ಇರಬೇಕಾದ್ರೆ ಇವರು ಅಲ್ಲಿಗೆ ಹೋಗಬಾರ್ದು. ಮತ್ತೆ ಈಗ ನೀವು 2 ತಿಂಗಳೊಳಗೆ ವರದಿ ಕೊಟ್ಟು ಸರ್ಕಾರ ನಮಗೆ ಸರಿಯಾದ ಏನು ನಾವು ಆ ಜಾಗಗಳಿದ್ದೀವಿ ಆ ಜಾಗದ ಡಾಕ್ಯುಮೆಂಟ್ಸ್ನ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಯಾವುದೇ ಒಂದು ಎಲೆಕ್ಷನ್ಗಳನ್ನ ನಾವು ಮಾಡೋಕ್ಕೆ ಬಿಡೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಹಿಂದೆ ಎಷ್ಟೋ ವರ್ಷಗಳಿಂದ ನಮ್ಮ ಮುತ್ತಾತನ ಕಾಲದಿಂದ ನಾವು ಇಲ್ಲಿದ್ದೀವಿ. ಆದರೆ ಇವರು ನಾವು ಡಾಕ್ಯುಮೆಂಟ್ಸಿಗೆ ಅಪ್ಲಿಕೇಶನ್ ಹಾಕಿ ಸಾಕಾಗೋಗಿದೆ, ಬರೀ ಅಂದಾಡಿಸಿದ್ದಾರೆ. ಆದರೆ ಮತ್ತೆ ಈಗ ಅವೈಜ್ಞಾನಿಕವಾಗಿ ವರದಿ ಬೇರೆ 94ನೇ ಇಸ್ವಿಗೆ ಕೊಟ್ಟಿದ್ದು, ಅದು ಸಹ ನಮಗೆ ಅದರಿಂದ ತೊಂದರೆ ಆಗಿದೆ. ಅದರಿಂದ ಸರ್ಕಾರಗಳು 2 ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೆ ಸೆಕ್ಷನ್ 4 ಬರ್ತದೆ, ರಾಜ್ಯ ಸರ್ಕಾರಕ್ಕೆ CND ಬರ್ತದೆ. ಹಾಗಾಗಿ 2 ಸರ್ಕಾರಗಳು ನಮ್ಮ ಇಲ್ಲಿನ ಪ್ರತಿನಿಧಿಗಳು 2 ಜನ ಸೇರಿ ಇನ್ನೊಂದ್ಸತಿ ಅವರ ಸಭೆಯನ್ನು ಮಾಡಿ ನಮಗೆಲ್ಲ ಒಳ್ಳೆ ಒಂದು 2 ತಿಂಗಳೊಳಗೆ ರೈತರಿಗೆ ಭೂಮಿ ಉಳಿಯುವಂತೆ ಮಾಡ್ಕೊಂಡು. ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ, ರೈತರು ಸ್ವಂತ ಉಪಯೋಗಕ್ಕೆ ಅಲ್ಪ ಪ್ರಮಾಣದಲ್ಲಿ ಮರಗಳನ್ನು ಬಳಸಿಕೊಂಡರೆ ಮೊಕದ್ದಮೆ ದಾಖಲಿಸುವ ಅರಣ್ಯ ಇಲಾಖೆ ಅಧಿಕಾರಿಗಳೇ ಮರ ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದರೂ ತನಿಖೆ ನೆಪದಲ್ಲಿ ಅವರನ್ನು ವರ್ಗಾಯಿಸಿದ್ದಾರೆ. ಇವರಿಗೆ ಯಾರು ರಕ್ಷಣೆ ನೀಡುತ್ತಿದ್ದಾರೆ ಎಂಬ ಸತ್ಯಾಂಶ ತಿಳಿಯಬೇಕೆಂದು ಕೆಎಂ ದಿನೇಶ್ ಆಗ್ರಹಿಸಿದರು. ಏನು ಹೋರಾಟಕ್ಕೆ ಎಲ್ಲ ಬೆಂಬಲ ಎದೆಗುಂದೆಲ್ಲ ಬಂದಿದ್ರು. ಇದೇ ರೀತಿ ನಿಮ್ಮ ಸಹಕಾರ ಮುಂದೇನೂ ಬೇಕು. ಎಲ್ಲ ಇದೇ ಥರ ಸಹಕಾರ ಕೊಡಿ. ಮುಂದಿನ ಈ ಏನು 2 ತಿಂಗಳೊಳಗೆ ಮತ್ತೆ ನಮಗೇನು ನಮ್ಗೆ ನ್ಯಾಯ ಕೊಟ್ಟಿದ್ದ ನಾವು ಪುನಃ ಹೋರಾಟಕ್ಕೆ ಇಲ್ಲದೇ ಇದ್ದೀವಿ, ಬೀದಿಗಿಳಿಯಲೇಬೇಕು. ಅವತ್ತು ನಿಮ್ಮೆಲ್ಲ ಸಹಕಾರ ನೀವು ಮೊದಲಿಂದ ಯಾವ ರೀತಿ ಸಹಕಾರ ಕೊಟ್ಟಿದ್ರಿ ಅದೇ ರೀತಿ ನಿಮ್ಮ ಸಹಕಾರ ಮುಂದೇನೂ ಬೇಕು ಅಂತ ಎಲ್ಲ ನಮ್ಮ ರೈತರುಗಳು, ಊರವರು, ಕೆಲವು ಅಧ್ಯಕ್ಷಗಳು, ಊರ ಮುಖಂಡರುಗಳು ಎಲ್ಲರೂ ಪುನಃ ಮನೆ ಮಾಡಿದ್ವಿ. ಸಂಘ ಸಂಸ್ಥೆ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಈಗ ಒಬ್ಬರೊಬ್ಬರು ಹೆಸರಾಗಲ್ಲ, ಪ್ರತಿ ಒಂದು ಸಂಘದಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ನಾವು ಚಿರಋಣಿಯಾಗಿರ್ತೀವಿ. ಮುಂದಿನ ಸಹ ನಿಮ್ಮ ಸಹಕಾರ ನಮಗೆ ಇದೇ ರೀತಿ ಬೇಕು. ನಿಮ್ಮ ಸಹಕಾರದಿಂದ ನಾವು ಪುನಃ ಯಶಸ್ವಿ ಆಗ್ತೀವಿ ಅಂತ ಮನವಿ ಮಾಡ್ಕೊಳ್ತಾ, ಏನು ಅರಣ್ಯ ಇಲಾಖೆಯರು 40ರಿಂದ 50 ಮರ ಕದ್ದು ಒಂದು ಜಾಗದ ಮರ ಮಾರಿದ್ರು. ಅದು ನಾವು ರೈತ ಸಂಘದ ಅದೆಲ್ಲ ರೈಸ್ ಮಾಡಿ ನಾವೆಲ್ಲ DCಗೆಲ್ಲ ಮನವಿ ಕೊಟ್ಟಿದ್ವಿ, ಎನ್ಕ್ವೈರಿ ಆಗಬೇಕು ಅಂತ. ಅದಕ್ಕೆ ಒಂದು SIT ಅಂತ ಒಂದು ರಚನೆ ಮಾಡಿದ್ರು. ಈಗ ಈ ಅಧಿಕಾರಿಗಳೇ ಟ್ರಾನ್ಸ್ಫರ್, ಯಾರು ಶೈಲೇಂದ್ರ ನಮ್ಮ ರೇಂಜರು, ಆಮೇಲೆ ACF ಗೋಪಾಲ, ಇವರೆಲ್ಲ ಟ್ರಾನ್ಸ್ಫರ್ ಆಗಿದ್ದಾರೆ. ಇವೆಲ್ಲ ಕುಮ್ಮಕ್ಕವರಿಗೆ ಸರ್ಕಾರ ಅವರಿಗೆ ಅವ್ರನ್ನ ಎಲ್ಲ ಕಳಿಸ್ತಾ ಇರೋದು. ಯಾಕೆ ಈ SIT ಅವ್ರ ಹೆಸರು ಬರಬಾರ್ದು, ಏನೋ ಕಾನೂನು ದಿಕ್ಕು ತಪ್ಪಿಸೋಕ್ಕೆ ಇವರೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿರೋದಿದ್ರು. ಅದೇ ಒಬ್ಬ ರೈತ ಒಂದು ಮರ ಏನಾದ್ರು ಕಡಿದ್ರೆ ಮನೆ ಕಟ್ಟಕ್ಕೆ ಅವನ್ನ ಸಹಾಯ ಗಂಟ ಬಿಡಲ್ಲ, ಅವನ್ನ ಹೋಗಿ ಸೀಜ್ ಮಾಡಿ ಆ ಮರ ಫೈನ್ ಹಾಕಿ ಅವನು ತಲೆ ಎತ್ತಂಗೆ ಮಾಡಾಕ್ತಾರೆ. ಅದು ಸ್ವಂತ ಜಾಗದಲ್ಲಿ ಅವನ ಜಾಗದಲ್ಲಿ ಇವ್ರು ಕಟ್ಟಿರೋದು ಇವ್ರ ಮನೆ ಜಾಗ, ಇವ್ರ ಅಪ್ಪ ಮನೆ ಹಕ್ಕಲ್ಲದು. ಅದು ಅರಣ್ಯ, ಅದು ರಕ್ಷಿತ ಅರಣ್ಯ, ರಿಸರ್ವ್ ಫಾರೆಸ್ಟ್. ಇದ್ರೊಳಗೆ 40-50 ತ್ಯಾಗ ಮಾಡಿ ಕಡ್ದಾರಂದ್ರೆ ಇವ್ರಿಗೆ ಎಷ್ಟು ಗೊತ್ತಿರ್ಬೋದು, ಈ ಅಧಿಕಾರಿಗಳಿಗೆ ಇವ್ರಿಗೆ ಎಷ್ಟು ಸಪೋರ್ಟ್ ಇರ್ಬೋದು, ರಾಜಕೀಯದ ಸಪೋರ್ಟ್ ಇರ್ಬೋದು, ಬೇರೆ ಬೇರೆ ಮೇಲಧಿಕಾರಿಗಳು ಇರ್ಬೋದು. ಅದಕ್ಕೆ ನಾವು ಇವಾಗ ಇವ್ರಿಗೆ ಏನಾದ್ರು ದಿಕ್ಕು ತಪ್ಪಿಸಿದ್ರೆ ನಾವೆಲ್ಲ ಸಂಘ ಸಂಸ್ಥೆಗಳು, ಎಲ್ಲ ರಾಜಕೀಯ ಮುಖಂಡರು, ಎಲ್ಲ ಪಕ್ಷದನ್ನು ನಾವು ಸೇರಿಸ್ಕೊಂಡು ದೊಡ್ಡ ರೀತಿ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಅವ್ರ ತಾಲೂಕು ರೇಂಜರ್ ಆಫೀಸ್ ಮುಂದೆ ಕುಂದಿರ್ತೀವಿ. ಯಾಕೆಂದ್ರೆ ಈ SITಗೆ ದಿಕ್ಕು ತಪ್ಪಿಸ್ತವ್ರೆ ಎಲ್ಲ ಇವರೆಲ್ಲ. ಈಗ ಇವ್ರೇನು ವರ್ಗಾವಣೆ ಮಾಡ್ತಿರೋದು, ಇವ್ರಿಗೆ ಏನು ಶಿಕ್ಷೆ ಆಗಿಲ್ಲ, ಇನ್ನೊಂದು ಕಡೆ ಹೋಗಿ ಡ್ಯೂಟಿ ಮಾಡ್ತಾರೆ, ಅದು ಇದೇ ಕೆಲಸ ಮಾಡ್ತಾರೆ. ಆದ್ರಿಂದ ನಾನು ನಮ್ಮ ಗೌರ್ಮೆಂಟ್ ಮುಖ್ಯಮಂತ್ರಿ ಇರ್ಬೋದು, ನಮ್ಮ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು, CCF ಇವರೆಲ್ಲರೂ ಮನವಿ ಮಾಡಿದ್ವಿ. ಇದು ಕೂಡಲೇ ಎನ್ಕ್ವೈರಿ ಆಗಬೇಕು, ತಪ್ಪಿಸಿದ್ರೆ ಇವ್ರನ್ನ ವಜಾ ಮಾಡ್ಬೇಕು, ಡ್ಯೂಟಿಯಿಂದ ವಜಾ ಮಾಡಬೇಕು. ಮುಂದೆ ಈ ತರ ಇವರಿಗೆ ಏನಾದ್ರು ಬಿಟ್ರೆ ಇನ್ನು ಬರೋ ಅಧಿಕಾರಿ ಇದೇ ತರ ಕೆಲಸ ಮಾಡ್ತಾರೆ. ಗೋಷ್ಠಿಯಲ್ಲಿ ರೈತ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರರಾದ BJ ದೀಪಕ್, ನಿರ್ದೇಶಕರುಗಳಾದ BM ಸುರೇಶ್, HK ಪ್ರಸಿನ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.